ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೆಲವೇ ಕ್ಷಣಗಳಲ್ಲಿ ಆ ಶಿಕ್ಷೆ ಕೂಡ ಪ್ರಕಟವಾಗುತ್ತೆ. ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಪ್ರೊಸೀಜರ್. ಬಂದ ತಕ್ಷಣ ನೀವು ಒಂದು ಲೈನಲ್ಲಿ ಆತನಿಗೆ ಶಿಕ್ಷೆ ಪ್ರಮಾಣ ಹೇಳಿ ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಆತನಿಗೆ ಕೊಡುವಂತಹ ಕಾರಣಗಳು ಅದೆಲ್ಲವೂ ಕೂಡ ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಜಡ್ಜ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು ಕೇಸ್ ಕರೆದಿದ್ದಾರಂತೆ. ಎಸ್ ಓಪನ್ ಬಂದಿದ್ದಾರೆ. ಕೋರ್ಟ್ ಹಾಲ್ಗೆ ಕೋರ್ಟ್ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಕೇಸ್ ಕರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ ಪ್ರಜ್ವಲ್ ಅನ್ನು ಕೂಡ ಈಗ ಕೋರ್ಟ್ ಹಾಲ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ನೂಕು ನುಗ್ಗಲಲ್ಲೇ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಜನ ಇದ್ದಾರೆ, ಇಬ್ರು ಎಲ್ಲಾರ ಮಧ್ಯದಿಂದ ಅವನನ್ನ ಕರ್ಕೊಂಡು ಬರ್ಬೇಕಲ್ಲ. ಈಗ ಕರ್ಕೊಂಡು ಬಂದಿದ್ದಾರೆ ಈಗ ಒಳಗಡೆ ಕೋರ್ಟ್ ಹಾಲ್ನಲ್ಲಿ. ಈಗ ಪ್ರಜ್ವಲ್ ಕೇಸ್ನ ಒಂದು ತೀರ್ಪು ಪ್ರಕಟದ ವಿಚಾರ ಈಗ ಆರಂಭವಾಗಿದೆ. ಕೋರ್ಟ್ ಒಳಗಡೆ ಆವರಣದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಈಗ ಪ್ರಜ್ವಲ್ ಕೇಸ್ನ ಕರೆದಿದ್ದಾರೆ. ನೂಕುನುಗ್ಗಲ್ನಲ್ಲೇ ಪ್ರಜ್ವಲ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಒಳಗಡೆ. ಹತ್ತತ್ರ 2:45 ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿದಂಥದ್ದು ಇದರ ತೀರ್ಪು ಪ್ರಕಟ ಆಗಬಹುದು ಅಂತ ಹೇಳಿ. ಈಗ 4:09 ಈಗ ಕೋರ್ಟ್ ಹಾಲ್ಗೆ ಪ್ರಜ್ವಲ್ ಅನ್ನ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಡೀ ದೇಶ ಎದುರು ನೋಡ್ತಾ ಇರುವಂತಹ ಪ್ರಕರಣದ ತೀರ್ಪು ಇದೀಗ ಪ್ರಕಟ ಆಗುತ್ತೆ. ಬಹಳ ಜನ ನೂಕುನುಗ್ಗಲ್ನೇ ಸೇರಿದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ದೊಡ್ಡ ಪ್ರಕರಣದಲ್ಲಿ ಕೋರ್ಟ್ ಹಾಲ್ ನಲ್ಲಿ ಯಾವ ಮಟ್ಟಿಗೆ ವಕೀಲರುಗಳು, 100 ಮಂದಿ ವಕೀಲರುಗಳು, ಯಾರು ಸಾರ್ವಜನಿಕರು ಹೋಗಕ್ಕೆ ಅವಕಾಶ ಇದ್ರೆ ಹೇಗೆ ಸೇರಿರ್ಬೋದು ಅಂತ. ಆ ನೂಕುನುಗ್ಗಲಿನ ನಡುವೆ ಇದೀಗ ಪ್ರಜ್ವಲ್ ನನ್ನ ಕೋರ್ಟ್ ಹಾಲ್ಗೆ ಸಿಬ್ಬಂದಿ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಆದೇಶ ಕೂಡ ಬರೆಸಿ ಆಗಿದೆ. ಸಹಿ ಹಾಕ್ತಾ ಇದ್ದಾರೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಅವರು, ನ್ಯಾಯಾಧೀಶರು. ತಾವು ಪ್ರಕಟಿಸುವಂತಹ ಆದೇಶಕ್ಕೆ ಇದೀಗ ಸಹಿ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಜಡ್ಜ್ ಈಗ ಸಹಿ ಹಾಕಿದ್ದಾರೆ. ಸಹಿ ಹಾಕಿದ ನಂತರ ಈಗ ಪ್ರೊನೌನ್ಸ್ ಆಗುತ್ತೆ. ಜಡ್ಜ್ಮೆಂಟ್ ಏನಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಈತನಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗತ್ತೆ ಅಂತ ಹೇಳಿ ನೋಡಿ. ಕೋರ್ಟ್ನಲ್ಲಿ ಬಂದಿದ್ದಾನೆ ಪ್ರಜ್ವಲ್ ಕೂಡ, ಕೈ ಮುಗಿದು ನಿಂತ್ಕೊಂಡಿದ್ದಾನೆ ಪ್ರಜ್ವಲ್. ಅಂದ್ರೆ ಈತ ಕೂಡ ಮನಸ್ಸಿನಲ್ಲಿ ಅನ್ಕೋತಾ ಇರೋದು ಅಪರಾಧಿ ಅಂತ ಅಂತೂ ಸಾಬೀತಾಗಿದೆ, ನನಗೆ ಶಿಕ್ಷೆಯ ಪ್ರಮಾಣ ಕಮ್ಮಿ ಆಗಲಿ ಅನ್ನುವಂಥದ್ದನ್ನ ಈತ ಕೂಡ ಈಗ ಎದುರು ನೋಡ್ತಾ ಇದ್ದಾನೆ. ಕೋರ್ಟ್ ಹಾಲ್ನಲ್ಲಿ ಕೈ ಮುಗಿದು ತನ್ನ ದೇವರನ್ನ ಬೇಡ್ಕೊಳ್ತಾ ನಿಂತಿರುವಂತಹ ಪ್ರಜ್ವಲ್ ಈಗ ಕೋರ್ಟ್ ಹಾಲ್ನಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಈ ಪ್ರಕ್ರಿಯೆ. ಆದೇಶದ ಪ್ರತಿಗೆ ಸಂತೋಷ್ ಗಜಾನನ್ ಭಟ್ ಅವರು, ನ್ಯಾಯಾಧೀಶರು, ಆದೇಶಕ್ಕೆ ಸಹಿ ಹಾಕ್ತಾ ಇದ್ದಾರೆ. ಕೋರ್ಟ್ನಿಗೆ ಕರ್ಕೊಂಡು ಬಂದಿದ್ದಾರೆ ನೂಕುನುಗ್ಗಲಿನ ಮಧ್ಯೆನೇ ಪ್ರಜ್ವಲ್ ಕೂಡ ಅಲ್ಲಿ ಕಾದು ನಿಂತಿದ್ದಾನೆ. ತನ್ನ ಫ್ಯೂಚರ್ ಏನಾಗುತ್ತೆ, ತನ್ನ ಭವಿಷ್ಯ ಏನು ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನಿಗೂ ಕೂಡ ಗೊತ್ತಾಗುತ್ತೆ. ತಾನು ಮಾಡಿದಂಥ ಒಂದು ಅಪರಾಧ ಏನಿದೆ, ತಾನು ಮೆರೆದಂಥ ಒಂದು ವಿಕೃತಿ ಏನಿದೆ, ಅದಕ್ಕೆ ಏನು ಶಿಕ್ಷೆ ನನಗೆ ಕೋರ್ಟ್ ಕೊಡುತ್ತೆ ಅನ್ನುವಂಥದ್ದನ್ನ ಆತ ಕಾಯ್ತಾ ನಿಂತಿದ್ದಾನೆ. ಬಹುಶಃ ಒಬ್ಬ ಜನಪ್ರತಿನಿಧಿ ಅಂದ್ರೆ ನೀವು ನೋಡಿರ್ತೀರಾ, ಆತನಿಗೆ ಒಂದ್ ರೀತಿ ನೆಲನೇ ಕಾಣಲ್ಲ, ಹುಂಬು ರೀತಿಯಾಗಿ ವರ್ತಿಸ್ತಾ ಇರ್ತಾರೆ, ಎದೆ ಉಬ್ಬಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಯಾರೇ ಸಾಮಾನ್ಯ ಮಂದಿ ಬಂದ್ರು ಅವರಿಗೆ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತನೆ ಇರುತ್ತೆ. ಬಟ್ ಅದು ಎಂಥದೇ ವ್ಯಕ್ತಿ ಆಗಿರ್ಲಿ, ನ್ಯಾಯಾಧೀಶರು ಮುಂದೆ ಬಂದಂತ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಲ್ಲಿ ಆತನ ಸನ್ನಿವೇಶ ಹೇಗಿರುತ್ತೆ ಅನ್ನೋದಕ್ಕೆ ಈಗ ನಾವು ಹೇಳ್ತಾ ಇದೀವಲ್ಲ, ಇದು ಜೀವಂತ ನಿದರ್ಶನ. ಆತ ಯಾವುದೇ ಫ್ಯಾಮಿಲಿಯ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅದು ಎಂಥ ಜಾತಿ ಇರ್ಬೋದು, ಆತನ ಹಿಂದೆ ಬಹಳ ಪ್ರಭಾವಿಯಾದಂತ ಬೆಂಬಲಿಗರು ಇರ್ಬೋದು. ಬಟ್ ಕೋರ್ಟ್ ಹಾಲ್ ನಲ್ಲಿ ಜಡ್ಜ್ ಮುಂದೆ ಆದೇಶ ಪ್ರಕಟ ಆಗುವಂತ ಸಂದರ್ಭದಲ್ಲಿ ಆತ ತಪ್ಪಿತಸ್ಥ ಅಂತ ಗೊತ್ತಾದಂತ ನಂತರದಲ್ಲಿ ಆತನ ನಡವಳಿಕೆ ಹೇಗಿರುತ್ತೆ ಗೊತ್ತಾ? ನೋಡಿ, ಹೀಗೆ ಕೋರ್ಟ್ ನಲ್ಲಿ ಕೈ ಮುಗಿದು ನಿಂತಿದ್ದಾನೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 3 ದಿವಸ ಬಿಟ್ರೆ ಅವರ ಬರ್ಡೇ, ಅವ್ರ ಹುಟ್ಟಿದ ದಿನ ಆಗಸ್ಟ್ 5. ಈ ಹಿಂದೆ ಬರ್ತಡೇ ಅಂತಾನೆ ಅದು ಹೇಗೆ ಜಾಮ್ ಜೂಮ್ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ಈಗಿನ ಸನ್ನಿವೇಶ ಏನು, ತಾವನ್ನು ಮಾಡಿದಂತ ಸರಣಿ ತಪ್ಪುಗಳಿಂದಾಗಿ ಎಂತ ಸನ್ನಿವೇಶಕ್ಕೆ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಇತರ ಜನಪ್ರತಿನಿಧಿಗಳು, ಅವರ ಮಕ್ಕಳುಗಳು ಹುಂಬುತನದಿಂದ ವರ್ತಿಸ್ತಾ ಇರ್ತಿರಲ್ಲ, ಅವರೆಲ್ಲರಿಗೂ ಕೂಡ ಇದೊಂದು ಉದಾಹರಣೆ ಇದೆ. ಎಕ್ಸಾಕ್ಟ್ಲಿ. ನೀವು ನಿಮ್ಮ ಅಹಂಕಾರ, ನಿಮ್ಮ ಅಹಮ್ಮು, ನಿಮ್ಮ ದಿಮಾಕ್ಗಳು, ದೌಲತ್ಗಳು, ಅದು ನಿಮ್ಮ ಸುತ್ತಮುತ್ತಲ ಜನ, ನಿಮ್ಮ ಕ್ಷೇತ್ರದ ಜನ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರ ಇದಕ್ಕೆ ಸೀಮಿತ ಆಗಿರ್ಬೋದು. ಬಟ್ ಒಮ್ಮೆ ನೀವು ಏನಾದ್ರು ಇಂಥ ದೌಲತ್ಗಳಿಂದ ಸಿಕ್ಕಾಕೊಂಡ್ರೆ ನಿಮ್ಮ ಸನ್ನಿವೇಶ ಏನಿರುತ್ತೆ ಅನ್ನೋಂಥದಕ್ಕೆ ಇದು ಜೀವಂತ ಉದಾಹರಣೆ. ನಾನು ಅದಕ್ಕೆ ಆಗ್ತಾನೆ ಹೇಳಿದ್ದು, ಎಚ್ ಡಿ ದೇವೇಗೌಡರ ಕುಟುಂಬ ಇಡೀ ದೇಶದಲ್ಲೇ ರಾಜಕೀಯವಾಗಿ ಪ್ರಭಾವಿ ಇರುವಂಥ ಕುಟುಂಬಗಳಲ್ಲಿ ಒಂದು. ದೇವೇಗೌಡರ ಸೇವೆ ಈ ದೇಶಕ್ಕೆ ಮತ್ತೊಂದು ಹಲವಾರು ಇರ್ಬೋದು. ಆದರೆ ಮಕ್ಕಳುಗಳು, ಅದರಲ್ಲೂ ಮರಿ ಮಕ್ಕಳುಗಳ ಮೇಲೆ ಕಣ್ಣಿಡದೆ ಹೋದಂಥ ಸಂದರ್ಭದಲ್ಲಿ ಅವರುಗಳು ಮಾಡುವಂಥ ತಪ್ಪು ಇಡೀ ಕುಟುಂಬಕ್ಕೆ ಹೇಗೊಂದು ಮುಜುಗರ ತರುತ್ತೆ ಅನ್ನುವಂಥದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಸೊ ಈಗ ಆದೇಶವನ್ನ ಪ್ರಕಟಿಸ್ತಾ ಇದ್ದಾರೆ ಜಡ್ಜ್ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಆಲ್ರೆಡಿ ಈ ಒಟ್ಟು ಅವರು ಪ್ರಕಟಿಸಲಿರುವಂಥ ಆದೇಶಕ್ಕೆ ನ್ಯಾಯಮೂರ್ತಿಗಳಾಗಿರುವಂಥ ಸಂತೋಷ್ ಗಜಾನನ ಭಟ್ ಅವರು ಸಹಿಯನ್ನ ಕೂಡ ಹಾಕಿದ್ದಾರೆ.
ಪ್ರಜ್ವಲ್ನ ಕೂಡ ಈಗ ಅಲ್ಲಿರುವಂತ ಅಷ್ಟೂ ನೂಕುನುಗ್ಗಲ ನಡುವೆ ನೂರಾರು ಪುಟಗಳಿವೆ ಆದೇಶ. ಸೊ ಯಾಕಂದ್ರೆ ಇದು ಬರೀ ಒನ್ಲೈನ್ ಜಡ್ಜ್ಮೆಂಟ್ ಕೊಡುವಂತದ್ದಲ್ಲ, ನೂರಾರು ಪುಟಗಳಿರುವಂತಹ ಆದೇಶ ಈಗ ಸಹಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಆ ನೂರಾರು ಪುಟಗಳಲ್ಲಿ ಪ್ರತಿಯೊಂದು ಪುಟಗಳಿಗೂ ಕೂಡ ಈಗ ಜಡ್ಜ್ ಸಹಿ ಹಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರು ತಮ್ಮ ಆದೇಶವನ್ನ ಕೂಡ ಪ್ರಕಟಿಸ್ತಾರೆ. ಇನ್ಫ್ಯಾಕ್ಟ್ ಆ ಆದೇಶದಲ್ಲಿ ಒನ್ಲೈನೇ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಆಗತ್ತೆ ಶಿಕ್ಷೆ ಅನ್ನುವಂಥದ್ದನ್ನ, ಈತನಿಗೆ ಜೀವಾವಧಿನೋ 10 ವರ್ಷನೋ ದಂಡನೋ ಅದನ್ನ ಒನ್ಲೈನ್ ಅಲ್ಲಿ ಅವ್ರು ಹೇಳೇ ಬಟ್ ಅದಕ್ಕೂ ಮುಂಚೆ ನಡೆಯುವಂತಹ ಒಂದು ಪ್ರಕ್ರಿಯೆ. ಯಾಕಂದ್ರೆ ಅದು ಒನ್ಲೈನ್ ಜಡ್ಜ್ಮೆಂಟ್ ಆಗಿದ್ರು ಕೂಡ ಅದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲೆ ವಿವರಣೆಗಳು ಯಾವ ಯಾವ್ದನ್ನ ನಾವು ಕನ್ಸಿಡರ್ ಮಾಡಿದೀವಿ ಅದೆಲ್ಲವನ್ನೂ ಕೂಡ ನಮೂದಿಸಿ ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನೂರಾರು ಪುಟಗಳ ಒಂದು ಆದೇಶ, ಅದಕ್ಕೆ ಈಗ ಜಡ್ಜ್ ಕೂಡ ಸಹಿ ಹಾಕ್ತಾರೆ. ಬಹುಶಃ ಇಲ್ಲಿ ಇದ್ದಂತ ಚಾರ್ಜ್ ಶೀಟ್ 1688 ಪುಟಗಳ ಚಾರ್ಜ್ ಶೀಟ್, ಅದರ ಜೊತೆಗೆ 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಅಲ್ಲಿ ಇವರು ಕನ್ಸಿಡರ್ ಮಾಡಿದ್ರು. ಈಗ ಕೊಡ್ತಾ ಇರುವಂತ ತೀರ್ಪಿದೆಯಲ್ಲ, ಇದು ಸುಮ್ಮನೆ ಯಾರೋ ಹೇಳಿದ್ರು ಮಾಡಿದ್ರು ಅನ್ನುವಂಥದ್ದಕ್ಕಲ್ಲ, ವಾದ ಪ್ರತಿವಾದ ಆಲಿಸುವಂಥದ್ದು ಮಾತ್ರ ಅಲ್ಲ, ಪರಿಗಣನೆ ಮಾಡುವಂಥದ್ದು ಸಾಕ್ಷ್ಯಗಳು, 200ಕ್ಕೂ ಹೆಚ್ಚಿನ ಸಾಕ್ಷ್ಯಗಳು, 1688 ಪುಟಗಳ ಚಾರ್ಜ್ ಶೀಟ್, ಇದೆಲ್ಲವನ್ನೂ ಕೂಡ ಜಡ್ಜ್ ಬಹಳ ಕೂಲಂಕುಷವಾಗಿ ಪರಿಶೀಲಿಸಿರ್ತಾರೆ. ಹಾಗಾಗಿ ಅವ್ರು ಕೊಡುವಂತ ವಿವರಣೆಗಳು ಕೂಡ ಅಷ್ಟೇ ಬಹಳ ಅಚ್ಚುಕಟ್ಟಾಗಿರ್ಬೇಕಾಗುತ್ತೆ. ಈ ಕಾರಣಕ್ಕಾಗಿನೇ ಸಂತೋಷ್ ಗಜಾನನ್ ಭಟ್ ಅವರು ನೀವು ಹೇಳಿದಾಗೆ ನೂರಾರು ಪುಟಗಳ ತಮ್ಮ ಆದೇಶ ಪ್ರತಿಗೆ ಈಗ ಅವರು ಸಹಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಅಲ್ಲೇ ಮುಂದೆ ಕಟಕಟೆಯಲ್ಲಿ ನಿಂತಿರುವಂತ ಪ್ರಜ್ವಲ್ ಸನ್ನಿವೇಶ ಹೇಗಿದೆ ಅಂತ ಅಂದ್ರೆ ಕೈ ಮುಗಿದು ನಿಂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ಮಹಿಳೆ ಕೈ ಮುಗಿದು ಅಂಗಲಾಚಿದ್ಲು, ಆ ಮಹಿಳೆ ನನ್ನನ್ನು ಬಿಟ್ಬಿಡಿ, ನೀವು ನನ್ನ ಮಗ ಇದ್ದಂಗೆ, ನನ್ನನ್ನ ಏನು ಮಾಡೋಕ್ ಹೋಗ್ಬೇಡಿ, ನನ್ನ ಮೇಲೆ MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH